ಮಾಗಡಿ ತಾಲೂಕು ಕುದೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2001-2002ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳಿಂದ ಭಾನುವಾರ ಶಿವಗಂಗೆ ಸಮೀಪದ ಹೊಸಹಳ್ಳಿ ರಾಘವೇಂದ್ರ ಫಾರಂ ಹೌಸ್ ಬಳಿ 4ನೇ ವರ್ಷದ ಸ್ನೇಹ ಸಂಗಮ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನು ವಿದ್ಯಾರ್ಥಿ ಬಳಗದವರು ಗೌರವಯುತವಾಗಿ ನಡೆಸಿಕೊಟ್ಟರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶಿಕ್ಷಕರಾದ ವಿ ವೆಂಕಟರಮಣಯ್ಯ ಮತ್ತು ಶಿಕ್ಷಕರಾದ ಬಿಎಚ್ ಮಂಜಪ್ಪನವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಈ ಕಾರ್ಯಕ್ರಮವನ್ನು ಕಂಬಾಳು ಸಮೀಪದ ಬಸವಾಪಟ್ಟಣದ ಬಸವಣ್ಣ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ನಂತರ ಶಿಕ್ಷಕರನ್ನು ವೇದಿಕೆಗೆ ಹೂಮಳೆಗೈದು ಸ್ನೇಹ ಸಂಗಮ ವಿದ್ಯಾರ್ಥಿಗಳು ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರು ಮತ್ತು ಸ್ನೇಹ ಸಂಗಮ ವಿದ್ಯಾರ್ಥಿಗಳು ತಮ್ಮ ಶಾಲಾ ದಿನದ ನೆನಪುಗಳನ್ನು ಮೆಲುಕು ಹಾಕಿದರು.
ಸಿ ಸೆಕ್ಷನ್ಗೆ ಅವರು ಗಣಿತವನ್ನು ತೆಗೆದುಕೊಳ್ತಾ ಇದ್ರು. ಸಿ ಸೆಕ್ಷನ್ ನ ಕ್ಲಾಸ್ ರೂಮು ಹೆರಿಗೆ ಹಾಸ್ಪಿಟಲ್ ಮುಂದೆ ಏನು ಎಂಟ್ರಿ ಆಗ್ತಾ ಇದ್ವಿ, ಅದು ಫಸ್ಟ್ ರೂಮ್ ಇತ್ತು. ಸರ್ ಬರ್ತಾರೆ ಅಂದ್ರೆ ಇಡೀ ಕ್ಲಾಸು ಪಿನ್ ಡ್ರಾಪ್ ಸೈಲೆನ್ಸ್. BHM ಸರ್ ಕ್ಲಾಸು ಅಂತ ಅಂದ್ರೆ ಪಿನ್ ಡ್ರಾಪ್ ಸೈಲೆನ್ಸ್. ಕಾರಣ ಇಷ್ಟೇ, BHM ಸರ್ ಬರ್ತಾ ಇದ್ದಂತ ನಡಿಗೆ ತಮ್ಮೆಲ್ಲರಿಗೂ ಗೊತ್ತಿದೆ. ಇನ್ಶರ್ಟ್ ಇವತ್ತೇನ್ ಇನ್ಶರ್ಟ್ ಮಾಡಿದಾರೋ ಅದೇ ರೀತಿ ಇನ್ಶರ್ಟ್ ಆಗುತ್ತೋ BHM ಸರ್ ಈ ತಲೆ ತಗ್ಗಿಸ್ಕೊಂಡು ಹಿಂಗೆ ಏನಾದ್ರು ಹಿಂಗ್ ನೋಡ್ತಾರೆ ಅಂತ ಅಂದ್ರೆ ಅಲ್ಲೇ ಶುರುವಾಯ್ತು. ಆ 8ನೇ ಕ್ಲಾಸ್ ಸಿ ಸೆಕ್ಷನ್ ಹೋದಾಗ ಬಹಳ ಭಯ ಪಡ್ತಾ ಇದ್ವಿ ಸರ್ ನಿಮ್ ಕಂಡ್ರೆ. ನಂತರ 9ನೇ ತರಗತಿಗೆ ಬಂದಾಗ ಸ್ವಲ್ಪ ದಿನಗಳ ಕಾಲ ನಮಗೆ ತರಗತಿಯನ್ನು ತಗೊಂಡು ಆನಂತರದಲ್ಲಿ ಅವರು ವರ್ಗಾವಣೆ ಆಗಿ ಹೋದ್ರು. ಇನ್ನು VV ಸರ್ ಬಗ್ಗೆ ಹೇಳೋದಾದ್ರೆ, ಬಂದ್ರಪ್ಪ ಕಳೆ ಕೀಳ್ಸಬೇಕು ಅಂತ ನಾವು ಮಾತಾಡ್ಕೊತಾ ಇದ್ವಿ ಸರ್. ನೀನ್ ಹಾಕೋದ್ರೆ ನಾವು ಹುಡುಗರಲ್ಲ, ನೋಡು ಬಿಸಿಲಲ್ಲಿ ಕಳಿಸ್ಬಿಡ್ತೀನಿ ನಿಮ್ಗೆಲ್ಲ, ಬೆಟ್ಟಗೆ ನನಗೆ ಸಂಬೋಧನೆ ಮಾಡ್ತದೆ, ಬೆಟ್ಟಗೆ ಅಂತ ಹೇಳಿ ಸಂಬೋಧನೆ ಮಾಡಿ ಕರೀತಾ ಇದ್ರು. ಇವತ್ತು ಬಹಳ ನೋವಾಗ್ತಾ ಇದೆ. ಅವತ್ತಿನ ಅವರ ಮಾತು, ಅವತ್ತಿನ ಅವರ ಗತ್ತು, ನಮ್ಮ ಮೇಲೆ ಇಟ್ಕೊಂಡಂತ ಪ್ರೀತಿ ವಿಶ್ವಾಸ ಇದ್ರೂ ಕೂಡ ಅವ್ರು ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನಮಗೂ ಕೂಡ ಅವ್ರಿಗೆ ಎಷ್ಟು ನೋವಿದೆಯೋ ಅಷ್ಟು ನೋವು ನಮಗೂ ಕೂಡ ಇದೆ. ನಾನು ಚಿಕ್ಕ ಕ್ಲಾಸ್ ಹೇಳ್ಬಿಡ್ತೀನಿ ಅಷ್ಟೇ. ನಮ್ಗೆ 8ರಲ್ಲಿ ಸಿನಿಮಾ ಯಾವ್ದು ತೋರಿಸಿದ್ರು ಜ್ಞಾಪಕ ಇದೆಯಾ? ಗಾಡ್ಜಿಲಾ ಅಂತ ಸಿನಿಮಾ ತೋರಿಸಿದ್ರು ಕವಿತಾ ಥಿಯೇಟರ್ ಅಲ್ವಾ? ಅದೇ 9ರಲ್ಲಿ ಅನಾಕೊಂಡ ಸಿನಿಮಾ ತೋರಿಸಿದ್ರು. ಆ ಥಿಯೇಟರ್ ನಮ್ಮ ಸರ್ವರು ಬಂದಿದ್ರು. ಅಲ್ಲಿ ಯಾವ ಒಂದೇ ನಾನು ವಿಜುವಲ್ ನೋಡಿಲ್ಲ. ಹೀರೋಯಿನ್ ಎಂಟ್ರಿ ವಿಜುವಲ್ ನೋಡಿದೆ, 3 ವಿಜುವಲ್ ನೋಡಿದೆ. VV ಸರ್ಕಲ್ ಒಂದು 6 ಹೊಡೆದಿದ್ದು ಆಯ್ತಾ? ಅದು ನಮ್ದು ಮತ್ತೆ VV ಸರ್ದು ತುಂಬಾ ಒಡನಾಟ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನನ್ನ ಸಹೋದ್ಯೋಗಿಯಾಗಿರ್ತಕ್ಕಂತಹ ಶ್ರೀ ವೆಂಕಟರಮಣರವರೇ, ಹಾಗೂ ಇಲ್ಲಿ ಭಾಗಿಯಾಗಿರ್ತಕ್ಕಂಥ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರೇ, ಇಂತಹ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾನು ಇದೇ ಮೊದಲಿಗೆ ನೋಡ್ತಾ ಇದ್ದೀನಿ. ಏಕೆಂದರೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗಿದ್ದೀನಿ. ಅಲ್ಲೆಲ್ಲ ಗೆಟ್ ಟುಗೆದರ್ ಅಂದರೆ ಸ್ನೇಹ ಸಂಗಮ ಅಂತ ಮಾಡಿಕೊಂಡು ಬೇರೆಯದೇ ಆದಂತಹ ಒಂದು ಕಾರ್ಯಕ್ರಮಗಳನ್ನು ಅವ್ರು ನಡೆಸ್ತಾ ಇದ್ರು. ನಿಮಗೆ ಗೊತ್ತಿದೆ ಯಾವ ರೀತಿ ಕಾರ್ಯಕ್ರಮಗಳು ಏನು ಅನ್ನೋದು. ನಾನು ಅಂದ್ಕೊಂಡಿದ್ದೆ ಎಲ್ಲ ಒಂದು ಕಡೆ ಕರ್ಕೊಂಡೋಗಿ ಯಾವುದೋ ಒಂದು ಪ್ರೋಗ್ರಾಮ್ ಮಾಡಿ ಕಳಿಸ್ಬಿಡ್ತಾರೆ ಅಂತ. ಫಸ್ಟು ಬಂದ ತಕ್ಷಣವೇ ನಮಗೆ ದೇವರ ಆಶೀರ್ವಾದನ ಕೊಡಿಸಿದ್ವಿ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೋದ ತಕ್ಷಣವೇ ನಮಗೂ ಕೂಡ ಒಂದು ರೀತಿ ಗೌರವದ ಭಾವನೆ. ಏಕೆಂದರೆ ನಾನೆಲ್ಲೂ ಕೂಡ ನೋಡಿಲ್ಲ. ಉತ್ತಮವಾದ ಕಾರ್ಯಕ್ರಮವನ್ನು ನೀವು ರೂಪಿಸಿದಿರಿ. ಆದರೆ ಸಂಖ್ಯೆ ಕಡಿಮೆ ಇದೆ. ಆದರೆ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ಕಡಿಮೆ ಇಲ್ಲದ ರೀತಿ ಕಡಿಮೆ ಇದೆ ಅನ್ನೋದನ್ನು ತೋರಿಸ್ಕೊಳ್ಳದೆ ಉತ್ತಮವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ನಾನಂತೂ ತುಂಬ ಪುಳಕಿತಾಗಿದ್ದೀನಿ. ಯಾಕೆಂದರೆ ಈ ಒಂದು ಕಾರ್ಯಕ್ರಮದ ರೂಪುರೇಷೆಯನ್ನು ಯಾರು ಮಾಡಿದ್ರು ಅದನ್ನು ನಾನು ನನ್ನ ಇತರೆ ಸ್ಟೂಡೆಂಟ್ಸ್ಗೆ ಇನ್ನು ಮುಂದೆ ಮಾಡೋವಂಥವ್ರಿಗೆ ನಾನು ಮಾರ್ಗದರ್ಶನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಈ ಹಿಂದೆ ಒಂದು 20 ಡೇಸ್ ಬ್ಯಾಕು ಇದೇ ಊರಲ್ಲಿ ಕುದೂರಿನಲ್ಲೂ ಕೂಡ ಒಂದು ನನ್ನ ಸ್ಟೂಡೆಂಟ್ಸ್ಗಳೇ ಪ್ರೋಗ್ರಾಮ್ ಮಾಡಿದರು. ಅದು ಯೂಟ್ಯೂಬಲ್ಲಿ ಬಂದಿತ್ತು, ಅದು ನೋಡಿದ್ದೆ. ಕೆಲವರು ಸ್ಟೂಡೆಂಟ್ಸು ಕೂಡ ಆ ಮಾಹಿತಿಯನ್ನು ನನಗೆ ಯೂಟ್ಯೂಬ್ ಮೂಲಕ ಇದು ವಾಟ್ಸಪ್ಪಲ್ಲಿ ಕಳಿಸಿದ್ರು, ನೋಡಿದ್ದೆ ನಾನು. ಅದಕ್ಕಿಂತ ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಿ. ತುಂಬ ನಿಮಗೆ ಧನ್ಯವಾದಗಳು. ಇಷ್ಟೇ ಜೀವನ. ಎಲ್ಲೋ ಹುಟ್ತೀವಿ, ಇನ್ನೆಲ್ಲೋ ಬೆಳಿತೀವಿ, ಎಲ್ಲೆಲ್ಲೋ ಕೆಲಸ ಮಾಡ್ತೀವಿ, ಕೊನೆಗೆಲ್ಲೋ ಒಂದು ಕಡೆ ನಾವು ಅಂತ್ಯವಾಗುತ್ತೆ. ಈಗ ಉದಾಹರಣೆ ನಾನು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ಬೈರನಹಳ್ಳಿ ಅಂತ ಗ್ರಾಮ, ಚಿಕ್ಕ ಊರು. ಆ ಊರಲ್ಲಿ ಬರೀ 30 ಮನೆಗಳು. ನಾನು ಓದಿದಂತಹ ಪ್ರಾಥಮಿಕ ಶಾಲೆಯಲ್ಲಿ ಕೇವಲ 2 ಮಕ್ಕಳು ಇದ್ದಿದ್ದು. ಕೊನೆಗೆ ನಾನು ಒಬ್ಬನೇ ಉಳ್ಕೊಂಡಿದ್ದೆ 1ರಿಂದ 4ನೇ ತರಗತಿವರೆಗೆ. ನಾನು ಬರದೇ ಇದ್ದರೆ ಟೀಚರ್ಸಿ ರಜೆ ಇರ್ತಿತ್ತು, ಟೀಚರ್ ಬರದೇ ಇದ್ದರೆ ನನಗೆ ರಜೆ ಇರ್ತಿತ್ತು, ಅಷ್ಟೇ. ಆ ರೀತಿ ವ್ಯವಸ್ಥೆಯಲ್ಲಿ ನಾನು ಓದಿದ್ದು. ಹೇಗೋ ಡಿಗ್ರಿ ಎಲ್ಲ ಮುಗೀತು. ಫಸ್ಟು ನಾನು ಕೆಲಸಕ್ಕೆ ಸೇರಿದ್ದೆ ಕುದೂರು ಪಕ್ಕದಲ್ಲಿರ್ತಕ್ಕಂತಹ ಬಿಸ್ಕೂರು ಗ್ರಾಮದಲ್ಲಿರುವ ಒಂದು ಸರ್ಕಾರಿ ಖಾಸಗಿ ಪ್ರೌಢಶಾಲೆಯಲ್ಲಿ 1990ರಲ್ಲಿ ಬಂದು ನಾನು ಬಿಸ್ಕೂರಲ್ಲಿ
ಪಾಠ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಅಲ್ಲೊಂದು ಹೈಸ್ಕೂಲು 90ರಿಂದ 93ರವರೆಗೆ 3 ಬ್ಯಾಚನ್ನು SLC ಬ್ಯಾಚನ್ನು ಕಳಿಸಿದ್ದೀನಿ ನಾನಲ್ಲಿ. ಅಂದರೆ ಖಾಸಗಿ ಶಾಲೆ, ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗಿರಲಿಲ್ಲ, ಆದರೆ ವಾಸ ಮಾತ್ರ ಕುದೂರಿನಲ್ಲೇ ಟ್ಯೂಷನ್ ಮಾಡ್ತಿದ್ದೆ. ಇದೇ ಸರ್ಕಾರಿ ಜೂನಿಯರ್ ಪ್ರೌಢಶಾಲೆ ಮಕ್ಕಳೇ ನನ್ನ ಹತ್ರ ಟ್ಯೂಷನಿಗೆ ಬರ್ತಿದ್ದಿದ್ದು. ಹಾಗಾಗಿ 90ರಿಂದನೇ ನನಗೆ ಕುದೂರಿನ ಕಾಂಟ್ಯಾಕ್ಟು. 94ರಲ್ಲಿ ಬೆಟ್ಟಳ್ಳಿ ಪಾಳ್ಯದಲ್ಲಿ ಒಂದು ಸ್ಕೂಲ್ ಓಪನ್ ಆಯಿತು, ಹೈಸ್ಕೂಲು ಬೆಟ್ಟಳ್ಳಿ, ಅದು ರಂಗನಾಥ ಪ್ರೌಢಶಾಲೆ. ಅಲ್ಲಿ 1 ವರ್ಷ ಕೆಲಸ ಮಾಡಿದೆ. ಅದಾದ ನಂತರ ನನಗೆ ಗೌರ್ಮೆಂಟ್ ಕೆಲಸ ಸಿಕ್ತು ಡೈರೆಕ್ಟಾಗಿ. ಇದಕ್ಕೆ ಇಲ್ಲಿ ಕೋಲಾರ ಡಿಸ್ಟಿಕ್ಕಿಗೆ ಅಡ್ಗಲ್ ಅಂತ ಶ್ರೀನಿವಾಸಪುರ ತಾಲೂಕು, ಅಲ್ಲಿಗೆ ಹಾಕಿದ್ರು. ಅದೇ ಸಮಯಕ್ಕೆ ಏನಾಯಿತು, ಇಲ್ಲಿ BV ಇದ್ರಲ್ಲ, ಅವ್ರಿಗೆ ಶ್ರೀಗಿರಿಪುರಕ್ಕೆ ಟ್ರಾನ್ಸ್ಫರ್ ಆಯಿತು. ನಾನು ಅಲ್ಲಿ ಬರೀ 6 ತಿಂಗಳು ಕೆಲಸ ಮಾಡಿ ಮತ್ತೆ ಟ್ರಾನ್ಸ್ಫರ್ ತಗೊಂಡು ಕುದೂರಿಗೆ ಬಂದೆ 1995ರಲ್ಲಿ. 95ರಿಂದ 2001 ತನಕ ನಾನು ಕುದೂರಲ್ಲಿ ಕೆಲಸ ಮಾಡಿದೆ. ನಾವು 3 ಜನ ಮ್ಯಾಥಮೆಟಿಕ್ಸ್ ಟೀಚರ್ ಇದ್ವಿ. GNK, ನಿಮಗೆ ಬಹುಶಃ ಜ್ಞಾಪಕ ಇಲ್ಲ ಅನಿಸುತ್ತೆ, GN ಕುಮಾರ್ ಇಲ್ಲ ಇದ್ರು. ಆಮೇಲೆ TS ಅಂತ ಇದ್ರು, ಶೇಖರಪ್ಪನವರು, ಅವರು ಇವರಿಗೆ ಜ್ಞಾಪಕ ಇಲ್ಲ ಅನ್ಸುತ್ತೆ. TS ಇವ್ರಿಗೆ ಇರಲಿಲ್ಲ. ಅವರು BRCಗೆ ಸೇರ್ಕೊಂಡಿದ್ರು, ಮಾಗಡಿಗೆ. 1995ರಿಂದ 2001 ಅಲ್ಲಿ ತನಕನೂ ಕೂಡ ನಾನು ಕುದೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ 8, 9, 10ನೇ ತರಗತಿಗೆ ಪಾಠ ಮಾಡ್ತಾ ಇದ್ದೆ. ನೀವು 99-2000ನೇ ಸಾಲಿನಲ್ಲಿ 8ನೇ ತರಗತಿಗೆ ಅಡ್ಮಿಷನ್ ಆದ್ರಿ. ಆಗ ಏನಾಗಿತ್ತು ಅಂದರೆ, ನಾನು 10th ಸ್ಟ್ಯಾಂಡರ್ಡ್ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇದ್ದೆ. ಈಗ ನಿಮಗೆ ಹಿಂದಿನ ಬ್ಯಾಚ್ನವ್ರು ಎಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತು. ಬಟ್ ನಿಮ್ಮ ಬ್ಯಾಚ್ನವ್ರಿಗೆ ಏನಾಗಿದೆ ಅಂದರೆ, ನಾನು 8th, 9th, ಆದರೆ 10th ಫುಲ್ ಗಮನ 3 ಸೆಕ್ಷನ್ಗೂ ನಾನು ಮ್ಯಾಥ್ಸೇ ತಗೋತಿದ್ದೆ. ಹಾಗಾಗಿ ಏನಾಗಿದೆ, ನಿಮಗೆ ಸ್ವಲ್ಪ ಮೆಮೊರಿ ಕಡಿಮೆ. 8th ಜಾಮಿಟ್ರಿ ತಗೋತಿದ್ದೆ, 9th ಫಿಸಿಕ್ಸ್ ತಗೋತಿದ್ದೆ. ಅಷ್ಟೇ ಕ್ಲೋಸ್ ಆಯಿತು. ನಾನು ಒಂದು ಎಕ್ಸಾಮ್ ಬರೆದಿದ್ವಿ ಆಗ. ನಾವು ನಮ್ಮ ಇನ್ ಸರ್ವಿಸಲ್ಲಿ ಒಂದು ಎಕ್ಸಾಮ್ ಬರೆಸಿದ್ರು. ಅದರಲ್ಲಿ ನಾನು ಸ್ಕೂಲ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಟ್ ಆದೆ. ಅಂದರೆ ಎಜುಕೇಷನ್ ಕೋಆರ್ಡಿನೇಟ್ ಅಂತ ಕರೀತಾರೆ ಈಗ ಅದನ್ನ. ಸ್ಕೂಲ್ ಇನ್ಸ್ಪೆಕ್ಟರ್ ಸೆಲೆಕ್ಟ್ ಆಗಿ ನಾನು ಚನ್ನಪಟ್ಟಣ ತಾಲೂಕನ್ನು ತಗೊಂಡು ಹೊರಟೋದೆ. ಅಲ್ಲಿಂದ ಕುದೂರಿನ ನೆನಪು ನನಗೆ ಬಹಳ ಇದೆ. ಯಾಕೆಂದರೆ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದು ಕುದೂರಿನಲ್ಲೇ. ಸುಮಾರು 10 ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯನ್ನು ಕುದೂರಿನಲ್ಲಿ ಮಾಡಿದ್ದೀನಿ. ಆದರೆ ಜೂನಿಯರ್ ಕಾಲೇಜಲ್ಲಿ 5 ವರ್ಷ, ಬೇರೆ ಬಿಸ್ಕೂರು ಮತ್ತು ಬೆಟ್ಟಳ್ಳಿಯಲ್ಲಿ 1 ವರ್ಷ, ಒಟ್ಟು ಇಷ್ಟು ವರ್ಷ ನಾನು ಕೆಲಸ ಮಾಡಿದ್ದೀನಿ. ಒಳ್ಳೊಳ್ಳೆ ಸ್ಟೂಡೆಂಟ್ಸ್ಗಳು ಒಳ್ಳೊಳ್ಳೆ ಕೆಲಸದಲ್ಲೂ ಕೂಡ ಇದ್ದಾರೆ. ಡಾಕ್ಟರ್ಗಳು, ಇಂಜಿನಿಯರ್ಸು, ಆಮೇಲೆ PSI ಆಗಿ ನನ್ನ ಬಾಮ ಇದ್ದೆ ನೋಡಿ. ಇನ್ನೊಂದು ಏನು ಅಂದರೆ, ನಾನು ಮದುವೆ ಆಗಿದ್ದು ಕೂಡ ಕುದೂರು ಲಿಂಕಿಂದನೇ. ನನಗೆ ಒಬ್ಬರು ಸ್ಟೂಡೆಂಟ್ ಟ್ಯೂಷನ್ ಬರ್ತಾ ಇದ್ದ, ಸಂತೋಷ್ ರಾಮ್ ಅಂತ. ಅವ್ರ ತಂದೆ ಪರಿಚಯ ಆಗಿ ಅವರ ಆ ಹುಡುಗನ ದೊಡ್ಡಮ್ಮನ ಮಗಳನ್ನೇ ನಾನು ಮದುವೆ ಆದೆ, ಕುದೂರು ಲಿಂಕಿಂದನೇ. ಅಂದರೆ ಅವ್ರು ಚಾಮರಾಜನಗರದವರು, ಅವ್ರು ಇಲ್ಲಿ ಇದ್ದರು. ಇವತ್ತು ಅವನು ಲಾಸ್ಟು ಅದೇ 20 ದಿನದ ಹಿಂದೆ ಬ್ಯಾಚ್ ಇದು ಮಾಡಿದ್ರಲ್ಲ, ಗೆಟ್ ಟುಗೆದರ್, ಆ ಫಂಕ್ಷನಿಗೆ ಬಂದಿದ್ದ ಅವನು. ಯಾಕೆಂದರೆ ಇದೇ ಈ ಕುದೂರು ಸ್ಟೂಡೆಂಟೇ ಅವನು. ಇವತ್ತು CCBಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾನೆ, ಸಂತೋಷ್ ರಾಮ್ ಅಂತ. ಹೀಗೆ ಕುದೂರು ನೆನಪು ಬಹಳ ಇದೆ. ನನ್ನ ಕುದೂರಿಗೆ ಸುಮಾರು ಸ್ಟೂಡೆಂಟ್ಗಳು ಇನ್ನೂ ಕಾಂಟ್ಯಾಕ್ಟಲ್ಲಿದ್ದಾರೆ. ಅವ್ರುಗಳೆಲ್ಲ ಕಾಲ್ ಮಾಡ್ತಾ ಇರ್ತಾರೆ. ಅದ್ಭುತವಾದಂತಹ ಕಾಲೇಜು. ನೀವುಗಳು ಉತ್ತಮವಾದ ಬುನಾದಿಯನ್ನು ಹಾಕ್ಕೊಡ್ತಾ ಇದ್ದೀರಿ ಬೇರೆಯವರಿಗೆ. ಏಕೆಂದರೆ ಇವತ್ತು ನಾವೇನು ಬಾಲ್ಯದಲ್ಲಿ ಕಳಿತೀವೋ, ವಿದ್ಯಾರ್ಥಿ ಜೀವನ ಆಗಿರಲಿ ಅಥವಾ ಹೊರಗಡೆ ಮನೆ ಹತ್ರನೇ ಆಗಿರಲಿ, ಆತ್ಮೀಯತೆ ಬೆಳೆಯೋದು ಚಿಕ್ಕಂದಿನಿಂದ ಬರುತ್ತೆ. ನೀವೀಗ ಕೆಲಸ ಮಾಡ್ತಿರ್ಬೋದು, ಅಲ್ಲಿ ಸುಮಾರು ಜನ ನಿಮಗೆ ಪರಿಚಯ ಆಗ್ತಾರೆ, ಆದರೆ ವ್ಯಾವಹಾರಿಕವಾಗಿರ್ತಾರೆ ಅಷ್ಟೇ. ನೀವೇನೇ ನೆನೆಸ್ಕೊಂಡ್ರು ಇವತ್ತು ಆತ್ಮೀಯತೆ ಯಾರಲ್ಲಿರುತ್ತೆ ಅಂದರೆ, ಕಷ್ಟ ಸುಖ ಹೇಳ್ಕೊಳ್ಳೋದು ನಾವು ಬಾಲ್ಯ ಸ್ನೇಹಿತರು ಯಾರಿಗಿರ್ತಾರೋ ಅವ್ರ ಹತ್ರ ನಾವು ಹೇಳ್ಕೊತೀವಿ, ಆತ್ಮೀಯತೆ ಬೆಳೆಯುತ್ತದೆ. ಒಂದು ವಿಲ್ ಪವರ್ ಬೆಳಿಬೇಕು ಅನ್ನೋದಾದರೆ ನಮ್ಮ ಬಾಲ್ಯ ಸ್ನೇಹಿತರಿಂದನೇ ಬೆಳೆಯೋದದು. ಈಗ ಉದಾಹರಣೆಗೆ ನಂದೇ ಒಂದು 2014ರಲ್ಲಿ ನನಗೆ ಒಂದು ಮಾರಣಾಂತಕ ಕಾಯಿಲೆ ಬಂದಿತ್ತು. ಆಪರೇಷನ್ ಆಯಿತು.
ಇನ್ನೇನು ಹೋಗೇ ಬಿಟ್ರು ಅಂದ್ಕೊಂಡಿದ್ರು 2014ರಲ್ಲಿ. ಮನೆ ಕಟ್ಟಿಸಿ ಗೃಹ ಪ್ರವೇಶನೂ ಕೂಡ ಮಾಡೋ ಸ್ಥಿತಿಲಿ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನನಗೆ ಧೈರ್ಯ ಕೊಟ್ಟರು ನನ್ನ ಆತ್ಮೀಯ ಸ್ನೇಹಿತರುಗಳೇ. ಪ್ರೌಢಶಾಲೆ ಮತ್ತು PUCಯಲ್ಲಿ ನಾನು ಏನು ಆತ್ಮೀಯತೆಯಿಂದ ಇದ್ನೋ, ಕೊಲೀಗ್ಸ್ ಅಂದರೆ ನಮ್ಮ ಸಹಪಾಠಿಗಳು, ನೀವೆಲ್ಲ ಏನು ಜೊತೆಯಾಗಿದ್ದೀರೋ ಇವರು, ಇಂಥರಿಂದನೇ ಪ್ರತಿದಿನ ಕಾಲ್ ಮಾಡಿದಾಗ ನಾನು ನನ್ನಲ್ಲಿರುವ ನೋವನ್ನು ಮರೆತುಬಿಟ್ಟು ಅವರಿಂದ ಉತ್ತಮವಾದ ಒಂದು ಮಾತುಗಳನ್ನು ಕೇಳಿ ನನ್ನ ಒಂದು ಅನಾರೋಗ್ಯವೇ ಮರ್ತೋಗ್ತಾ ಇತ್ತು. ಒಂದು ಆಪ್ರೇಷನ್ ಆಗಿದೆ ನನಗಿಲ್ಲಿ ಆ ಟೈಮಲ್ಲೇ. ಈಗ 10 ವರ್ಷ ಆಯಿತು. 10 ವರ್ಷದಿಂದನೂ ಕೂಡ ನಾನು ಆ ಕಾಯಿಲೆ ಮರುಕಳಿಸ್ಲೇ ಇಲ್ಲ. ನಿಮಗೆ ಗೊತ್ತಿರಲಿ, ರೆಕ್ಟಮ್ ಕ್ಯಾನ್ಸರ್ ಆಗಿತ್ತು. ರೆಕ್ಟಮ್ ಕ್ಯಾನ್ಸರ್ ಆಗಿ ಇನ್ನೇನು ಹೋಗೋ ಸ್ಥಿತಿಯಲ್ಲಿದ್ದೆ. ಅದು ಆಪ್ರೇಷನ್ ತೆಗೆದಾಕಿದ್ರು, ಆದರೆ ವಿಲ್ ಪವರಿಂದ ನಾನು ಬದುಕಿದ್ದೀನಿ. ಅಲ್ಲಿಂದ ಇಲ್ಲಿಗೆ ನನಗೆ ಯಾವ ಥರದ ಕಾಯಿಲೆನೂ ಕೂಡ ಇಲ್ಲ. ಇವನ್ ಆಸ್ಪತ್ರೆಗೂ ಕೂಡ ಹೋಗಿಲ್ಲ. ಇದೆಲ್ಲ ಮೇನ್ ಕಾರಣ ಆಗಿರೋದು ನನ್ನ ಸ್ನೇಹಿತರಿಂದನೇ. ನಾನು ಆಸ್ಪತ್ರೆಯಲ್ಲಿ ಮಲಗಿದ್ರು ಕೂಡ ಪ್ರತಿದಿನ ಬೆಳಗ್ಗೆ ಒಬ್ಬರು, ಸಾಯಂಕಾಲ ಒಬ್ಬರು, ಬೆಳಗ್ಗೆ ಒಬ್ಬರು, ಸಾಯಂಕಾಲ ಒಬ್ಬರು, ಪ್ರತಿದಿನ ಫೋನ್ ಮಾಡಿ ವಿಚಾರಿಸ್ಕೊಳ್ತಿದ್ರು. ಅವ್ರ ಮಾತಿಂದ ವಿಲ್ ಪವರ್ ಬರ್ತಾ ಇತ್ತು. ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವೆಲ್ಲ ಏನು ಜೊತೆಯಾಗಿದ್ದೀರೋ ನಿಮಗೆಲ್ಲರಿಗೂ ಕೂಡ ನಿಮ್ಮಲ್ಲಿರ್ತಕ್ಕಂತಹ ವಿಲ್ ಪವರ್ ಜಾಸ್ತಿ ಆಗಬೇಕಾದ್ರೆ ಆ ಒಂದು ಇದು ಸ್ನೇಹತ್ವ ಏನಿದೆ ಅದು ಬೆಳಿಬೇಕು, ಬೆಳೆಸಬೇಕು, ಕಂಟಿನ್ಯೂ ಆಗಬೇಕದು. ನಾವೆಲ್ಲೇ ಕೆಲಸ ಮಾಡಲಿ. ನಾನು ಓದಿದ್ದು ಡಿಗ್ರಿಯನ್ನು ಶಿವಮೊಗ್ಗದಲ್ಲಿ ಸಹ್ಯಾದ್ರಿ ಕಾಲೇಜು. ಈಗ 4 ತಿಂಗಳಿಂದ ನನ್ನ ಮಗನ ಮದುವೆ ಆಯಿತು. ಇಂಜಿನಿಯರು, ಅವ್ನು ಬೆಂಗಳೂರಲ್ಲಿದ್ದಾನೆ. ಆ ಮದುವೆಗೆ 50 ಜನ ನನ್ನ ಫ್ರೆಂಡ್ಸ್ ಬಂದಿದ್ದರು ಶಿವಮೊಗ್ಗದಿಂದ. ಅಂದರೆ ನೀವು ಆ ಥರ ಹಿಂದಿನವ್ರನ್ನ ಯಾರನ್ನೂ ಕೂಡ ಮರಿಬಾರ್ದು, ಎಲ್ಲರ ಜೊತೆಗೂ ಒಡನಾಟ ಇಟ್ಕೋಬೇಕು. ಆಗಿದ್ದಾಗ ಮಾತ್ರ ನಮ್ಮ ಲೈಫು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನನಗೆ ಇವತ್ತಿಗೆ ಹೇಳ್ತೇನೆ, ಎಷ್ಟು ವರ್ಷ ಸರ್ವಿಸು ಅಂತಾರೆ. ಎಷ್ಟು ವರ್ಷ ಇರ್ಬೋದು ನನಗೆ ಸರ್ವಿಸ್ ಹೇಳಿ ನೋಡೋಣ. ಹಾಂ, ಅಂದರೆ ಎಷ್ಟು ವರ್ಷ ಇರ್ಬೋದು ನನಗೆ ಸರ್ವಿಸ್? 1 ವರ್ಷ 3 ತಿಂಗಳಿದೆ ನನ್ನ ಸರ್ವಿಸಿಂದ. ಅಂದರೆ ಅನಾರೋಗ್ಯವನ್ನು ಆರೋಗ್ಯವಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಪ್ರತಿದಿನ ಯೋಗ, ವಾಕಿಂಗು, ನಮ್ಮ ಊಟದ ಸ್ಟೈಲು ಇದನ್ನು ಬದಲಾವಣೆ ಮಾಡ್ಕೊಂಡಿದ್ರೆ ನಾನು ಆಪ್ರೇಷನ್ ಆಗಿ ಕ್ಯಾನ್ಸರ್ ಆಗಿದ್ರು ಕೂಡ 2014ರಲ್ಲಿ ಡಾಕ್ಟರ್ ಹತ್ರ ಹೋಗಿರೋದು. ಇದುವರೆಗೂ ನಾನು ಡಾಕ್ಟ್ರನ್ನ ಕಾಂಟ್ಯಾಕ್ಟೇ ಮಾಡಿಲ್ಲ. ಅಂದರೆ ಅದು ಆವಾಗಲೇ ಕ್ಲಿಯರ್ ಆಗೋಯ್ತು. ಡಾಕ್ಟ್ರು 2-3 ಕಡೆ ಇದು ಮಾಡಿಬಿಟ್ಟು ನಿಮ್ಗೆ ಯಾವುದೂ ಇಲ್ಲ, ಎಲ್ಲ ಕ್ಯಾನ್ಸರ್ ಇದು ಕ್ಲಿಯರ್ ಆಗೋಗಿದೆ ಅಂದ್ಬಿಟ್ಟು ಆರೋಗ್ಯವಾಗಿದ್ದೀನಿ. ನಾನು ಇವತ್ತು ಕೂಡ ನನ್ನ ಜೊತೆಗಿರೋಂಥವ್ರು ಇನ್ನೂ 10 ವರ್ಷ ಸರ್ವಿಸ್ ಇದ್ದರೂ ಕೂಡ ನನಗೆ ಇನ್ನೂ 15 ವರ್ಷ ಸರ್ವಿಸ್ ಇದೆ ಅಂತ ಹೇಳ್ತಾರೆ. 2025 ಜೂನ್ ತಿಂಗಳಿಗೆ, ಜೂನ್ 30ಗೆ ನಾನು ರಿಟೈರ್ಡ್ ಆಗ್ತಾ ಇದ್ದೀನಿ. ಅಂದರೆ ಇದೆಲ್ಲ ಬರೋದು, ನಾವು ಬೆಳಗ್ಗೆ ವಾಕ್ ಫ್ರೆಂಡ್ಸು ಒಂದು 25 ಜನ ಇದ್ದೀವಿ. ಪ್ರತಿದಿನವೂ ವಾಕ್ ಹೋಗ್ತೀವಿ ಅವ್ರ ಜೊತೆ. ಆಮೇಲೆ ವಾರಕ್ಕೊಂದ್ಸರಿ ಗೆಟ್ ಟುಗೆದರ್, ಅಂದರೆ ಎಲ್ಲರ ಟೂರ್ ಹೋಗೋದು. ಈಗ ಒಂದು ತಿಂಗಳಿಂದ ನಾವು ಚಿಕ್ಕಮಗಳೂರು ಟೂರ್ ಹೋಗಿದ್ವಿ, ಬಾಬಾ ಬುಡಂಗಿರಿ ಬೆಟ್ಟ ಹತ್ತಲಿಕ್ಕೆ. ಹೀಗೆ ಪ್ರತಿ ತಿಂಗಳಿಗೊಂದ್ಸರಿನಾದರೂ ಕೂಡ ನಾವು ಹೊರಗಡೆ ಹೋಗ್ತಾ ಇರ್ತೀವಿ. ಇಲ್ಲ ಆ ಥರ ಫ್ರೆಂಡ್ಸ್ಗಳು ನಾವು ಇಟ್ಕೊಂಡಿಲ್ಲ. ಇಲ್ಲ, ಆ ಥರ ಇದ್ದಿದ್ರೆ ನಾವು ಹಿಂಗಿರ್ತಿರ್ಲಿಲ್ಲ. ಇಲ್ಲ ನೀರಾವರಿ ಇಲ್ಲ. ಅಲ್ಲ, ತಮಾಷೆ ಇರಲಿ. ಅಂದರೆ ಇದೇನು ಅಂದರೆ ಒಳ್ಳೆಯ ಸಂಸ್ಕಾರವಂತರು ನೋಡಿದ್ದೀನಿ ನಾನು. ಒಳ್ಳೆಯ ಸಂಸ್ಕಾರವಂತರೇ ಈ ರೀತಿ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ಪಡೆದು ನಮಗೂ ಕೂಡ ಕೊಡಿಸಿದ್ದೀನಿ. ನಾನು ಪುಣ್ಯವಂತ ಈ ಒಂದು ಇದರಲ್ಲಿ. ಏಕೆಂದರೆ ನಾನು ಫಸ್ಟು ಪ್ರಾರಂಭ ಮಾಡಿದ್ದೆ ಕುದೂರಿಂದ ನನ್ನ ವೃತ್ತಿ ಜೀವನ ಅಂತ ಹೇಳಿದಾಗ ಇದು ನನಗೆ ಮರೆಯಲೇ ಆಗಿರತಕ್ಕಂತಹ ಒಂದು ಘಟನೆ. ಆ್ಯಕ್ಚುಲಿ 1ನೇ ತಾರೀಕಿಂದ 2nd PUC ಎಕ್ಸಾಮ್ ಸ್ಟಾರ್ಟ್ ಆಯಿತು. ನಿನ್ನೆನೂ ಕೂಡ PUC ಎಕ್ಸಾಮಲ್ಲೇ ಇದ್ದೆ. ನಾಳೆನೂ ಕೂಡ ನನ್ನದೇ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸು. ನಾನು ಮಹಾರಾಣಿ ಕಾಲೇಜು ಮೈಸೂರಲ್ಲಿ ಇದ್ದೀನಿ. ಮೈಸೂರು ಮಹಾರಾಣಿ ಕಾಲೇಜಲ್ಲಿ 2,500 ಜನ ಮಕ್ಕಳಿದ್ದಾರೆ. ಒಂದೊಂದು ಸೆಕ್ಷನಲ್ಲಿ 100 ಜನ ಇದ್ದಾರೆ ಇವತ್ತು ಕೂಡ. ಅಲ್ಲಿ ಎಲ್ಲ ಮಹಾರಾಣಿ ಕಾಲೇಜಿಗೆ ಬರೋಂಥ, ಅಂದರೆ ಗೌರ್ಮೆಂಟ್ ಕಾಲೇಜ್ ಮಹಾರಾಣಿ ಕಾಲೇಜು. ಗೌರ್ಮೆಂಟ್ ಕಾಲೇಜ್ ಆದರೂ ಬರೋರೆಲ್ಲರೂ ಹಳ್ಳಿ ಮಕ್ಕಳೇ. ಅಲ್ಲಿಗೆ ಎಲ್ಲ ಫೀಸ್ ಇಲ್ಲ. ಅಂಥ ಕಾಲೇಜಲ್ಲಿ ಔಟ್ ಲಾಸ್ಟ್ ಇಯರ್ 15 ಜನ ಬಂದರೆ ಮ್ಯಾಥಮೆಟಿಕ್ಸಲ್ಲಿ, ನನ್ನ ಸಬ್ಜೆಕ್ಟಲ್ಲಿ. ಈಗ
ನಾನು ಹೋಗೋ ಸಂದರ್ಭದಲ್ಲಿ ಅದ್ರ ಹಿಂದಿನ ಬ್ಯಾಚಲ್ಲಿ ಶಂಕರ್ ಅಂತ ಹುಡುಗ ಮ್ಯಾಥಮೆಟಿಕ್ಸ್ ಅವ್ರು 100ಕ್ಕೆ 100 ತಗೊಂಡಿದ್ದ ಕುದೂರು ಹೈಸ್ಕೂಲಲ್ಲಿ. ಅದರಿಂದ ಹಿಂದೆ BV ಮಾಡ್ತಿರುವಾಗ ಒಬ್ಬ ತಗೊಂಡಿದ್ರು, ಒಬ್ಬ ತಗೊಂಡಿದ್ದ. ನನ್ನ ಬ್ಯಾಚ್ ನನ್ನ ಸ್ಟೂಡೆಂಟ್ ಒಬ್ಬ 100ಕ್ಕೆ 100 ತಗೊಂಡಿದ್ದ ನಾನು ಹೋಗೋ ಹಿಂದಿನ ವರ್ಷ. ಅದು ನನಗೆ ಇನ್ನೂ ಖುಷಿ. ನಾನು ಇವತ್ತಿಗೂ ಹೇಳ್ಕೊತೀನಿ, ನಾನು SLC ಪಾಠ ಮಾಡ್ತಿರುವಾಗ 100ಕ್ಕೆ 100 ಅವಾಗ ತೆಗಿಯೋದು ಭಾಳ ಕಷ್ಟ ಇತ್ತು. ಇವತ್ತು ತಗೋತಾರೆ ಬಿಡಿ. ಇವತ್ತು ಎಕ್ಸಾಮಿನೇಷನ್ ಸಿಸ್ಟಮೇ ಬದಲಾವಣೆ ಆಗಿದೆ. ಅವತ್ತು ಜಸ್ಟ್ 35 ನಂಬರ್ ತಗೊಳಕ್ಕೆ ಎಷ್ಟು ಕಷ್ಟಪಡಬೇಕಿತ್ತು ನಿಮ್ಮ ಬ್ಯಾಚ್ಗಳಲ್ಲಿ ಅಲ್ವಾ? ಅವತ್ತು 35 ನಂಬರ್ ತಗೊಳ್ಳೋದು ಅಷ್ಟೇ, ಇವತ್ತು 90 ನಂಬರ್ ತಗೊಳ್ಳೋದು ಅಷ್ಟೇನೆ ವ್ಯತ್ಯಾಸ. ಜೀವನದಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಒಂದು ಘಟನೆ ಕಾರ್ಯಕ್ರಮ ಇದು. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ. ನಿಮಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮ ಮಕ್ಕಳುಗಳಿಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮ ಮಕ್ಕಳು ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಿ ಅಂತ ಹೇಳ್ತೀನಿ. ನಾನು ಯಾರು ಮಾತನ್ನು ಮುಗಿಸ್ತೀನಿ.